ಏನಂದ್ರೆ ಈ ಕ್ಲಾಸ್ಗೆ ಈ ಸರಿ ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾ ನಿಂಗೆ? ನಂಗೆಲ್ಲ ಗೊತ್ತಾಗೋಯ್ತು. ಸುಮ್ಮನೆ ಆಯ್ತು. ಹಲೋ ಗೈಸ್, ಇವತ್ತು ಬಿಗ್ ಬಾಸ್ ಸೀಸನ್ 12ರ ಪ್ರಾರಂಭವಾಗುತ್ತಿದೆ. ಎಷ್ಟು ಗಂಟೆಗಂತ ಎಲ್ರಿಗೂ ಗೊತ್ತಿರುತ್ತೆ. ನನಗೂ ಗೊತ್ತು. ಹೌದೌದು, ನಿನಗೂ ಗೊತ್ತಾಗ್ಬಿಡುತ್ತೆ. ಸುಮ್ಮನೆ ಕುತ್ಕೋ. ನೋಡು ನಿಂಗೆ ಮಾತಾಡ್ತಾನೆ, ನಾನು ಹಂಗೆ ಮಾತಾಡೋದು. ಸುಮ್ಮನೆ ಇರೋ, ಜಗಳ ಆಡಬೇಡ್ರಿ, ಸ್ವಲ್ಪ ಹೊತ್ತು ಮಾತಾಡೋಣ. ಈಗ ಮಾತಾಡ್ತಾ ಇದ್ದೀವಿ ತಾನೇ ಗೈಸ್? ಸಖತ್ ತರಳೆ ಮಾಡ್ತಾ ಇರ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ಅದ್ಭುತವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮೆಲ್ಲರ ಮನೆ ಮಗ ಕಿಚ್ಚ ಸುದೀಪ್ ಸರ್ ಅವರು ತೀರ್ಪುಗಾರರಾಗಿ ಈ ಸರಿ ಕೂಡ ಬರ್ತಾ ಇರೋದು. ತುಂಬಾ ಖುಷಿ ಇದೆ. ಆಲ್ ಓವರ್ ನಮ್ಮ ಕರ್ನಾಟಕ ಸಂಭ್ರಮ ಪಡೋ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಇಂಡಿಯಾದಲ್ಲೇ ಅತಿ ಫೇಮಸ್ ಆಗಿರುವ ಒಂದು ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್. ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅದ್ಭುತವಾದ ಮಾತುಗಳು ಮತ್ತು ನಡೆಸ್ಕೊಡುವ ರೀತಿ ತುಂಬಾ ಶೈಲಿಯಾಗಿ ಅದ್ಭುತವಾಗಿ ನಡೆಸ್ಕೊಡ್ತಾರೆ. ಸೊ ಹಾಗಾಗಿ ಮೆಚ್ಚಿನ ಶೋ ಅಂತಲೇ ಹೇಳ್ಬೋದು ಗೈಸ್. ತುಂಬ ಖುಷಿ ಇದೆ. ಸೊ ಹಾಗೆ ನಮ್ಮ ಚಿಂಟು ಮತ್ತು ನಮ್ಮ ಲಕ್ಕಿ ಅವ್ರನ್ನ ಮಾತಾಡುವ ಒಂದು ಕ್ಷಣ. ಏನು ಗೊತ್ತಾ ಗೈಸ್, ನಿಮ್ಗೆಲ್ರಿಗೂ ಗೊತ್ತಾ? ಏನು? ಸುಮ್ಮನಿರೋ. ಆಯ್ತಾಯ್ತು. ಏನಂದರೆ ಈ ಕ್ಲಾಸ್ಗೆ ಈ ಸರಿ ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾ ನಿಂಗೆ? ನಂಗೆಲ್ಲ ಗೊತ್ತಾಗೋಯ್ತು. ಸುಮ್ಮನಿರೋ. ಆಯ್ತು, ನೋಡೋಣ ಹೆಂಗೆ ಹೇಳ್ತಾನೆ. ಆಯಿತು, ಕಿತ್ತಾಡ್ಬೇಡ್ರಿ. ಸೊ ಇದು ಬಿಗ್ ಬಾಸ್ ಅಲ್ಲ ಇದು. ಹೌದು, ನೀನು ಗ್ಯಾಸ್ಕೋತೀಯಾ? ಏನು ಕಿತ್ತು ಗುಡ್ಡೆ ಆಗ್ತಾ ಇದೆ ಅಂತ ಬಿಗ್ ಬಾಸ್ಗೆ ಹೋಗ್ಬೇಕು. ಸುಮ್ಮನೆ ಕರೆಕ್ಟಾಗಿ ಗುರು. ಗೈಸ್ ನಿಜ ಗುರು. ಆಯ್ತು ಬಿಡ್ರು. ಏನು ನಾನೇನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳಿದ್ನಾ? ನಾ ಏನು ಕೇಳಿದ್ವಾ? ಗೈಸ್ ಸಖತ್ ತರಳೆ ಮಾಡ್ತಾರೆ. ಸೊ ಅದ್ಭುತವಾಗಿ ಕಾಮಿಡಿ ಕೂಡ ಮಾಡ್ತಾ ಇರ್ತಾರೆ ನಮ್ಮ ಚಿಂಟು ಮತ್ತು ನಮ್ಮ ಲಕ್ಕಿಯವರು. ಏನು ಗೊತ್ತಾ ಗೈಸ್, ಈ ಸರಿ ಈ ಗ್ಲಾಸ್ಗೆ ಯಾರ್ಯಾರು ಹೋಗ್ತಾರಂತ ಕಮೆಂಟ್ ಮಾಡಿ, ಓಕೆನಾ? ಅಯ್ಯೋ, ಯಾರು ಹೋಗ್ತಾರೆ ಯಾರು ಇಡ್ತಾರೋ ನನಗೇನು ಗೊತ್ತು ಅಂತ ಕಮೆಂಟ್ ಹಾಕ್ತಾರೆ. ಕರೆಕ್ಟ್ ತಾನೇ? ಇಲ್ಲ ಕಣೋ, ಆಗ್ತಾರೆ, ಕಮೆಂಟ್ ಆಗ್ತಾರೆ. ತುಂಬ ಜನಕ್ಕೆ ಆಲ್ಮೋಸ್ಟ್ ಯಾರು ಬಿಗ್ ಬಾಸ್ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿದೆ. ನೋಡಿ, ಈ ಲೀಸ್ಟಲ್ಲಿ 3 ಜನ ಆಲ್ರೆಡಿ ಗೊತ್ತಾಗಿದ್ದಾರೆ ಯಾರ್ಯಾರು ಕಂಟೆಸ್ಟೆಂಟ್ ಅಂತ. ಸೊ ಇನ್ನು ಉಳಿದವರು ಯಾರ್ಯಾರು ಅಂತ ಕಮೆಂಟ್ ಮಾಡಿ, ಹಾಗೇನೆ ಲೈಕ್ ಮಾಡಿ. ನಾನು ಕಾಮಿಡಿ ಮಾಡೋಕೆ ಬರ್ತಾ ಇರ್ತೀನಿ. ನನ್ನ ಹೆಸರು ಗೊತ್ತಲ್ಲ ಏನಂತ? ನನಗೆ ಹೇಳಿದ್ರೆ ಅವ್ರಿಗೆ ಹೇಳು. ಹೇಳ್ತೀನಿ ಸುಮ್ಮನಿರು. ನನ್ನ ಹೆಸರು ಲಕ್ಕಿ ಅಂತ. ನನ್ನ ಹೆಸರು ಚಿಂಟು ಅಂತ ಗೊತ್ತಾ? ನಾನು ಸಖತ್ತಾಗಿ ಕಾಮಿಡಿ ಮಾಡ್ತೀನಿ, ಹಾಗೆ ಸಖತ್ತಾಗಿ ಮಾತಾಡ್ತೀನಿ. ಲವ್ ಯು ನಾನು ಕೂಡ